ಜಿಲ್ಲಾ ಕೇಂದ್ರ ಕನ್ನಡ ಭವನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿಂದು ಗೊಂದಲ ಗದ್ದಲ ಉಂಟಾಗಿತ್ತು. ಪೊಲೀಸರಿಂದ ಲಘುಲಾಠಿ ಪ್ರಹಾರ, ತೋಳು ತಟ್ಟಿ ಮೀಸೆ ತಿರುವಿ ಒಕ್ಕಲಿಗ ಸಮುದಾಯಕ್ಕೆ ಸವಾಲು ಹಾಕಿದ ಪ್ರಸಂಗ, ಆಕ್ರೋಶಗೊಂಡು ಸಮುದಾಯದವರಿಂದ ಚಪ್ಪಲಿ ಕಲ್ಲುಗಳ ಎಸೆತ ನಡೆದ ಹೈಡ್ರಾಮಾ ನಡೆದು ಹೋಯಿತು. ಕೆಂಪೇಗೌಡ ಜಯಂತಿಗೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿ ಆ ಎಲ್ಲ ಸ್ತಬ್ಧ ಚಿತ್ರಗಳು ಕನ್ನಡ ಭವನದ ಬಳಿ ಬರುವ ವೇಳೆಗೆ ಸಮುದಾಯದ ಕೆಲವರನ್ನ ಕನ್ನಡ ಭವನದೊಳಗೆ ಪೊಲೀಸರು ಬಿಡದೆ ತಡೆದ್ರು. ಅಲ್ಲಿಂದ ಪ್ರಾರಂಭವಾದ ಗೊಂದಲ ಗಲಾಟೆ, ಪೊಲೀಸರ ಚಕಮಕಿಯಿಂದ ಉಂಟಾದ ನೂಕುನುಗ್ಗಲು ತಡೆಯಲು ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿದ್ರು. ಆದರೂ ಸಮುದಾಯ ಗುಂಪು ಕಟ್ಟಿಕೊಂಡು ಅಡ್ಡಗಟ್ಟಿದ ಬಾಗಿಲುಗಳನ್ನು ದೂಡಿಕೊಂಡು ಒಳನುಗ್ಗಿದ ಸಮುದಾಯದ ಹುಡುಗರು ಪ್ರದೀಪ್ ಈಶ್ವರ್ರನ್ನ ವೇದಿಕೆ ಕೆಳಗಿಳಿಸಬೇಕು, ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ, ಮೆಂಟಲ್ ಎಂದೆಲ್ಲ ಘೋಷಣೆ ಕೂಗಿ ಏಕವಚನದಲ್ಲಿ ಕರೆದು ಅವಮಾನಿಸಿದ್ರು. ದಯಮಾಡಿ ಕುಳಿತುಕೊಳ್ಳಿ, ಕಾರ್ಯಕ್ರಮ ಮುಗಿದ ಮೇಲೆ ಮಾತನಾಡೋಣ ಎಂದು ಸಮುದಾಯದ ಮುಖಂಡರು PN ಕೇಶವರೆಡ್ಡಿ, ಮಾಜಿ ಶಾಸಕ KP ಬಚ್ಚೇಗೌಡ, KV ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ ಜನತೆಗೆ ಜಿಲ್ಲಾಧಿಕಾರಿ ಪ್ರಭು ರವರು ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೇರ್ ಮಾಡಲಿಲ್ಲ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಕಾರ್ಯಕ್ರಮ 1:30 ಆದರೂ ಪ್ರಾರಂಭವಾಗಲಿಲ್ಲ. ಆ ನಂತರ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ ಮನವಿ ಮಾಡಿದ ಮೇಲೆ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ರು. ವೇದಿಕೆಯಲ್ಲಿ DC ಪ್ರಭು ಮಾತನಾಡಿದ್ರು. ಆ ನಂತರ ಸ್ವಾಮೀಜಿ ಮಾತನಾಡಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ನಡೆಯುತ್ತಿದ್ದಂತೆ ವೇದಿಕೆಗೆ ಸಂಸದ ಡಾಕ್ಟರ್ K ಸುಧಾಕರ್ ಎಂಟ್ರಿ ಕೊಟ್ಟರು. ಸಂಸದ ಸುಧಾಕರ್ ಮಾತನಾಡಿದ ನಂತರ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ರು. ಕಾರ್ಯಕ್ರಮ ಮುಗಿಸಿ ಹೊರಡುವ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯಲ್ಲಿ ಶೋಷಿತ MLA ಮೇಲೆ ಕುಮಾರಸ್ವಾಮಿ ಚೇಲಾಗಳನ್ನು ಬಿಟ್ಟು ನಿಂದಿಸಿದ್ದಾರೆ. 3 ಗಂಟೆಗಳ ಕಾಲ ನಾನು ಮೌನವಾಗಿ ಕೇಳಿಸಿಕೊಂಡಿದ್ದೇನೆ. ನಾನು ಒಬ್ಬ ಒಕ್ಕಲಿಗ ನಾಯಕ DK ಶಿವಕುಮಾರ್ ರವರ ಅಭಿಮಾನಿ. ನಾನು ಕುಮಾರಣ್ಣ, ನಿನ್ನ ಚೇಲಾಗಳನ್ನ ಬಿಟ್ಟು ನನ್ನ ವಿರುದ್ಧ ಮಾತಾಡಿಸೋದು BD ರವಿಕುಮಾರ್ ರಿಂದ ಸುದ್ದಿಗೋಷ್ಠಿ ಮಾಡಿಸೋದಲ್ಲ. ನಾನೊಬ್ಬ ಶೋಷಿತ OBC ಹುಡುಗ. ಬೆಳೆಯೋದು ನಿಮಗೆ ಇಷ್ಟ ಇಲ್ಲ, ತಾಕತ್ತಿದ್ದರೆ ನೀವೇ ಬಂದು ನನ್ನ ವಿರುದ್ಧ ಮಾತನಾಡಿ. ರಾಜ್ಯದಿಂದ ಕಾರ್ಯಕರ್ತರನ್ನ ಕಳಿಸಿ 1000 ಕೊಟ್ಟು ಕುಡಿಸಿ ನನ್ನ ಮೇಲೆ ಬೈಗುಳ ಸುರಿಸೋದಲ್ಲ. JDS ಪಕ್ಷ OBCಯವರ ಏಳಿಗೆ ಸಹಿಸೋದಿಲ್ಲ. ಅವರು ತುಳಿದೆ ಮೇಲೆ ಬರ್ತೀರಾ, ಇದು ನಿಮಗೆ ಒಳ್ಳೇದಲ್ಲ ಎಂದು ಮತ್ತೆ ಸವಾಲು ಹಾಕಿದ್ರು. ಈಗ ಶೋಷಿತ OBC ಶಾಸಕ ಇವತ್ತು ಕೆಂಪೇಗೌಡರ ಜಯಂತಿ ಕರೆದು ಕುಮಾರಣ್ಣನವರು, ಕುಮಾರಣ್ಣನ ಚೇಲಾಗಳು ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ರೆ, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ರೆ, ನಾವು ಜಿಲ್ಲೆಯಲ್ಲಿ ಶೋಷಿತ ಬದುಕಬಾರ್ದ, ಜಿಲ್ಲೆಯಲ್ಲಿ OBC ಬದುಕಬಾರ್ದ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀವಿ, ಒಂದೇ ಒಂದು OBC MLAನ, ಶೋಷಿತ ವರ್ಗದ MLAನ, ನನ್ನನ್ನ, ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವಿ? ನಮ್ಮ ಜಯಂತಿಗಳಲ್ಲಿ ನಾಯಕರನ್ನ ಅವಮಾನಿಸಿದ್ವಿ? ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟಿಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ನ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ನೀನು ಕುಮಾರಣ್ಣ, ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಾಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು? ಹೆದರ್ತೀವ?
ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಆಪ್. ಕಾರ್ಯಕ್ರಮ ಮುಗಿಸಿ ಹೊರಹೋಗುತ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡ ಭವನ ಕಾರಿಡಾರ್ನಲ್ಲೇ ಓಪನ್ ಕಾರಲ್ಲಿ ISC SC ST ಜೈ OBC ಜೈ ಅಂಬೇಡ್ಕರ್ ಎಂದು ಘೋಷಣೆ ಕೂಗುತ್ತಾ ಹೊರಟರು. 3 ಗಂಟೆಗಳ ಕಾಲ ಸಹಿಸಿಕೊಂಡಿದ್ದ ಕೋಪವನ್ನೆಲ್ಲ ತೋರಿಸಿ 2-3 ಬಾರಿ ತೋಳು ತಟ್ಟಿ ಮೀಸೆ ಮೇಲೆ ಕೈ ಹಾಕಿ ತಿರುವಿ ತಲೆ ಕೂದಲು ಕಿತ್ತು ಬಿಸಾಡಿ ಸಮುದಾಯದ ಕಾರ್ಯಕರ್ತರಿಗೆ ಧಮಕಿ ಹಾಕುವ ರೀತಿಯಲ್ಲಿ ಪೋಸ್ ಕೊಟ್ಟರು. ಹಿಂದೆ ಫಾಲೋ ಮಾಡುತ್ತಿದ್ದ ಸಮುದಾಯದ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಮತ್ತು ಕಲ್ಲುಗಳಿಂದ ಎಸೆದ್ರು.